ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ನೋಡಿ ಇಷ್ಟು ಚೆನ್ನಾಗಾಗಿರುವಂತಹ ಹೆಲ್ತಿಯಾಗಿರುವಂತಹ ವೆಜಿಟೇಬಲ್ ಪಲಾವ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಎಲ್ಲ ತರಕಾರಿನೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಬೆಂದಿರೋದು. ಇವಾಗ ನೋಡಿ ಹೇಗೆ ಮಾಡೋದು ಅಂತ ಅಂದರೆ, ಈಗ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ. ಈಗ ನೋಡಿ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದಿರೋಂತಹ ಎಣ್ಣೆಗೆ 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಕಾಳನ್ನು ಹಾಕೋಣ. ನೋಡಿ ಇವಾಗ ಕಾಯ್ದಿದೆ ಎಣ್ಣೆ. ಇವಾಗ ನೋಡಿ ಸಾಸಿವೆಗಳು ಸಿಡಿತಾ ಇದ್ದಾವೆ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪಿನ ಎಲೆಗಳನ್ನು ಹಾಕೋಣ. ಎಲೆ ಹಾಕಿ ಅದು ಸ್ವಲ್ಪ ಡ್ರೈ ಆದಮೇಲೆ ಅದಕ್ಕೆ ಲವಂಗ, ಮೆಣಸು, ಏಲಕ್ಕಿ, ಪಲಾವ್ ಎಲೆಗಳನ್ನ ಮುರಿದಿಟ್ಕೊಂಡು ಹಾಕಿದ್ದೀನಿ. ಅದನ್ನು ಸ್ವಲ್ಪ ಹಾಗೆ ಬಾಡಿಸ್ಕೋಬೇಕು. ನೋಡಿ ಹೀಗೆ ಅದು ಕಲರ್ ಚೇಂಜ್ ಆಗೋವರೆಗೂ ಎಲೆದು ಹುರ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಅದು ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ. ನೋಡಿ ಇವಾಗ ಅದು ಬ್ರೌನ್ ಆಗ್ತಾಯಿದೆ. ಇವಾಗ ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಸ್ಳುಗಳನ್ನು ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡು ಅದನ್ನು ನಾನು ಕುಟಾಣಿಲಿ ಹಾಗೆ ಜಜ್ಜಿಬಿಟ್ಟು ಹಾಕಿದ್ದೀನಿ. ಹಾಗೆ ಜಜ್ಜಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ತಟ್ಟೆಗೆ ಈರುಳ್ಳಿ, ಟೊಮೊಟೊ, ಆಲೂಗಡ್ಡೆ, ಬೀನ್ಸು, ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ನಾವಿವಾಗ ಮೊದಲು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕಿ ಮತ್ತೆ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಮೊದಲು ಈರುಳ್ಳಿ, ಟೊಮೊಟೊ ಎರಡನ್ನ ಸಪ್ರೇಟ್ ಹಾಕಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಹೀಗೆ ತುಂಬ ಚೆನ್ನಾಗಿ ಹುರ್ಕೋಬೇಕು. ಇವೆರಡನ್ನೂ ಒಂದು 5 ನಿಮಿಷ ಹುರ್ಕೊಳ್ಳಿ ಸಾಕು ಅನಿಸುತ್ತೆ. ಇವಾಗ ನೋಡಿ ಈಗ ಹುರ್ಕೊಂಡು ಸ್ವಲ್ಪ ಈರುಳ್ಳಿ, ಟೊಮೊಟೊದೆಲ್ಲ ಈಗ ನೀರು ಬಿಡ್ಕೊತಿದೆ ಅಂತ ಅನಿಸುತ್ತೆ ನೋಡಿ. ಆವಾಗ ಇನ್ನು ಮಿಕ್ಕಿದ್ದ ಎಲ್ಲ ತರಕಾರಿಗಳನ್ನೂ ಸೇರಿಸ್ಕೊಳ್ಳೋಣ. ಈಗ ನೋಡಿ ಅದು ನೀರು ಬಿಡ್ತಾ ಇದೆ. ಇವಾಗ ಆ ತರಕಾರಿಗಳನ್ನ ನಾವು ಸೇರಿಸ್ಕೊಬೋದು. ನೋಡಿ ಈ ಥರ ಬೆಂದಿದೆ. ಇವಾಗ ಆ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ಜೊತೆಗೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅವನ್ನು ಹೀಗೆ ಸ್ವಲ್ಪ ನೀಟಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ಹೀಗೆ ಇನ್ನೂ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಅದನ್ನು ಬಾಡಬೇಕಲ್ವ, ಎಲ್ಲ ತರಕಾರಿಗಳು ಆಗೋವರೆಗೂ ಹುರ್ಕೋಬೇಕು. ಈಗ ಇದಕ್ಕೆ ಒಗ್ಗರಣೆಗೆ ಉಪ್ಪು ಸೇರಿಸೋಣ. ಉಪ್ಪು ನೋಡಿ ಟೇಸ್ಟಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಾಗಿರೋಷ್ಟು. ಇವಾಗ ನಾವು ಉಪ್ಪು ಹಾಕಿದ್ಮೇಲೆ ಇನ್ನೇನು ಮಾಮೂಲಿ ನೀರು ತಿಳ್ಕೊಳ್ಳುತ್ತೆ. ಇವಾಗ ನಾನು ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ, ಗ್ಯಾಸ್ಟ್ರಿಕ್ಕು ಅಂತ ನಮ್ಮಲ್ಲಿ ಯಾರೂ ಮೆಣಸಿನ್ಕಾಯಿ ತಿನ್ನಲ್ಲ. ಹಾಗಾಗಿ ನಾನು 1 ಟೇಬಲ್ ಸ್ಪೂನು ಆಮೇಲೆ ಖಾರದ ಪುಡಿನ, ಹಚ್ಚ ಖಾರದ ಪುಡಿ ಮನೇಲೇ ರೆಡಿ ಮಾಡ್ಕೊಂಡಿರೋಂತಹ ಖಾರದ ಪುಡಿನ ಹಾಕ್ತೀನಿ. ನೋಡಿ ನಿಮ್ಮ ಇಷ್ಟ, ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ನಮ್ಮ ಮನೇಲಿ ತಿನ್ನಲ್ವಲ್ಲ, ಹಾಗಾಗಿ ನಾನು ಖಾರದ ಪುಡಿನ ಯೂಸ್ ಮಾಡಿದ್ದೀನಿ. ಇವಾಗ ನೋಡಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಅಕ್ಕಿ ಎಷ್ಟು ತೊಗೊತೀವೋ ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ. ನಾನು 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿದ್ದೀನಿ. ನೋಡಿ ಎಲ್ಲ ಸರಿಯಾಗಿದೆ. ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋಂತಹ ಗರಂ ಮಸಾಲನ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅದರೊಳಗಡೆ ಸೇರಿಸಿದ್ದೀನಿ. ಇವಾಗ ಅದು ಸ್ವಲ್ಪ ಕುದೀಲಿ. ಒಂದು 10 ನಿಮಿಷ ಹಾಗೆ ಹೈ ಫ್ಲೇಮಲ್ಲಿಟ್ಟು ಬಾಯಿ ಮುಚ್ಚಿದ್ರೆ ಸಾಕು, ಅದು ಕುದಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕುದ ನಂತರ ನಾವು ಅಕ್ಕಿನ ಅದರೊಳಗಡೆಗೆ ಹಾಕೋಣ. ನೋಡಿ ಈಗ ಅದು ಕುದೀತಾ ಇದೆ. ಈಗ ಸ್ವಲ್ಪ ನೋಡಿಕೊಂಡು ನಾವು ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ಅಕ್ಕಿ ಹಾಕ್ಬೋದು. ನೋಡಿ ಹೀಗೆ ಹೊಗೆ ಬರೋವರೆಗೂ ಕುದೀತಾ ಇದ್ದರೆ ಚೆನ್ನಾಗಿ ನೀರು ಮಳ್ತಾ ಇದೆ ಅಂತ ಅರ್ಥ. ಈಗ ನೋಡಿ ನಾನು 2 ಲೋಟ ಅಕ್ಕಿನ ಹಾಕಿಟ್ಕೊಂಡಿದ್ದೀನಿ. ನಾನು ಅಂಗಡಿ ಅಕ್ಕಿನೇ ಹಾಕ್ತಾಯಿದ್ದೀನಿ. ಇವಾಗ ನೀರು ಮಳ್ತಾ ಇರೋಂಥ ನೀರಿಗೆ ಅದನ್ನು ಸೇರಿಸಿದಾಗ ಅದು ಕುದಿಯೋವರೆಗೂ ನಾವು ವಿಸಲ್ ಕ್ಲೋಸ್ ಮಾಡಬಾರ್ದು, ನೆನಪಿಟ್ಕೊಳ್ಳಿ. ವಿಸಲ್ನ ನಾವು ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ನ ವಿಸಲ್ ಕ್ಲೋಸ್ ಮಾಡಿದ್ರೆ ಅನ್ನ ಎಲ್ಲ ಕೆಳಗಡೆ, ಮೇಲೆ ತರಕಾರಿ, ಈ ಮಸಾಲ ಐಟಮ್ಸ್ ಎಲ್ಲ ಮೇಲೆ ಉಳ್ಕೊಂಡು ಬಿಡುತ್ತೆ, ಕೆಳಗಡೆ ಬರೀ ರೈಸ್ ಉಳ್ಕೊಳ್ಳುತ್ತೆ. ಹಾಗಾಗಿ ಅಕ್ಕಿ ಚೆನ್ನಾಗಿ ನೀರಿನ ಜೊತೆ ಕುದಿಬೇಕಾದ್ರೆ ಹಾಕಿ ಇವಾಗ ನೋಡಿ ಈ ಥರ ಕುದಿಸ್ಬೇಕು. ನೋಡಿ ಹಿಂಗೆ ಅಕ್ಕಿ ಎಲ್ಲ ಮೇಲ್ಗಡೆ ಬರಬೇಕು ಕುದಿವಾಗ.
ಈ ಥರ ಕುದಿಸಿ ಆಮೇಲೆ ಅಕ್ಕಿನ ಹಾಕಬೇಕು. ನೋಡಿ ಈಗ ನೋಡಿ ತುಂಬ ಚೆನ್ನಾಗಿ ಕುದೀತಾ ಇದೆ, ಅಂದರೆ ಅಕ್ಕಿ ಚೆನ್ನಾಗಾಗುತ್ತೆ ಇವತ್ತು ಪಲಾವ್ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ. ನೋಡಿದ್ರಾ, ಇವಾಗ ವಿಸಲ್ ಕ್ಲೋಸ್ ಮಾಡ್ಬೋದು. ಒಂದು 5 ನಿಮಿಷ ಬೇಯಿಸಿ ಆಮೇಲೆ ಕ್ಲೋಸ್ ಮಾಡಿ. ನೋಡಿ ಇವಾಗ ಕ್ಲೋಸ್ ಮಾಡ್ಬೋದು. ಕ್ಲೋಸ್ ಮಾಡಿದ್ದೀನಿ, ವಿಸಲ್ ತಗೋತಾ ಇದೆ ಇದು. ಇವಾಗ ಒಂದು 10-20 ನಿಮಿಷಕ್ಕಾದರೆ ಅದು ವಿಸಲ್ ಬಂದುಬಿಡುತ್ತೆ. ನೋಡಿ ಅದು ವಿಸಲ್ ಆಯಿತು. ನೋಡಿ ಹೆಂಗಿದೆ ಹೇಗಾಗಿದೆ ತರಕಾರಿ ಪಲಾವು ಅಂತ. ನೋಡಿ ಎಲ್ಲ ಐಟಮ್ಸು ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಹಾಗೆ ನಾವು ಮೊದಲೇ ವಿಸಲ್ ಮುಚ್ಚಿಬಿಟ್ರೆ ಅಕ್ಕಿ ಮತ್ತು ನೀರು ಕುದಿಯೋಕ್ಕೂ ಮುಂಚೆನೇ ಈಗ ಆಗೋದಿಲ್ಲ. ಅದು ಪಲಾವಿಂದು ಮಸಾಲ ಎಲ್ಲ ಮೇಲೆ ಬಂದುಬಿಡುತ್ತೆ, ಅನ್ನ ಎಲ್ಲ ಕೆಳಗಡೆ ಉಳ್ಕೊಂಡ್ಬಿಡೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಪಲಾವು. ನೀವೇ ನೋಡ್ತಾ ಇದ್ದೀರಲ್ಲ, ನೀವು ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನೋಡಿ ಹಂಗೆ ಸರ್ವ್ ಮಾಡ್ತಾಯಿದ್ದೀನಿ ನಾನು ಬೇರೆ ತಟ್ಟೆಗೆ, ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಹೇಗಿದೆ? ನನಗಂತೂ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ನಿಮಗೆ ಹೇಗೆ ಅನ್ನಿಸ್ತೋ ಏನೋ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.